ನಮಸ್ಕಾರ ವೀಕ್ಷಕರೇ, ಇದು ಏಪ್ರಿಲ್ ತಿಂಗಳು. ಏಪ್ರಿಲ್ 12ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯತಿಥಿ. ಅದೇ ರೀತಿ ಏಪ್ರಿಲ್ 24ನೇ ತಾರೀಕು ಅಣ್ಣ ಅವರ ಜನ್ಮದಿನ. ಅದಕ್ಕಾಗಿ ರಾಜ್ಕುಮಾರ್ ಅವರ ಧೀಮಂತಿಕೆಯನ್ನು ಮತ್ತೆ ನೆನಪಿಸಿಕೊಳ್ಳುವ ಸಲುವಾಗಿ ನಮ್ಮ ವಾಹಿನಿಯಲ್ಲಿ ಹಿಂದೆ ಬಂದು ರಾಜ್ಕುಮಾರ್ ಅವರನ್ನು ಕುರಿತಂತೆ ತಮ್ಮ ಒಡನಾಟವನ್ನು ಹಾಗೂ ವಿಶೇಷವಾದ ಮಾಹಿತಿಗಳನ್ನು ಹಂಚಿಕೊಂಡಿರುವಂಥ ಅನೇಕ ಮಹನೀಯರ ಸಂದರ್ಶನಗಳಿವೆ. ಅವುಗಳನ್ನು ಸಾಂದರ್ಭಿಕವಾಗಿ ಇಲ್ಲಿ ಮರುಪ್ರಸಾರ ಮಾಡ್ತಾ ಇದ್ದೀವಿ. ನೀವು ಹಿಂದೆ ಈ ಸಂಚಿಕೆಗಳನ್ನು ನೋಡಿ ಸಂತೋಷಪಟ್ಟಿರ್ತೀರಿ. ಮತ್ತೊಮ್ಮೆ ನಿಮ್ಮ ನೆನಪುಗಳನ್ನು ತಾಜಾ ಮಾಡಿಕೊಳ್ಳಿ ಹಾಗೂ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ. ಬಂದ ಸಂಚಿಕೆಗಳನ್ನೆಲ್ಲ ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿ, ಜೊತೆಗೆ ನಿಮ್ಮ ಇಷ್ಟ ಮಿತ್ರರಿಗೆ ಈ ಸಂಚಿಕೆಗಳನ್ನು ಫಾರ್ವರ್ಡ್ ಮಾಡಿ. ಇದಲ್ಲದೆ ನಮ್ಮ ಈ ಕಾರ್ಯದಲ್ಲಿ ನೀವು ಸಹ ಆರ್ಥಿಕವಾಗಿ ಕೈ ಜೋಡಿಸಬಹುದು. ನಮಸ್ಕಾರ. ಮತ್ತೊಂದು ಘಟನೆ ಆಯ್ತು ಸರ್. ಹೇಳಿ. ಸದಾಶಿವನಗರದಲ್ಲಿ ನಮ್ಮನೆಯ ನೆಲ ಅಂತಸ್ತನ್ನು ಕಾರ್ಪೊರೇಷನ್ ಬ್ಯಾಂಕಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಆ ಕಾರ್ಪೊರೇಷನ್ ಬ್ಯಾಂಕಿಗೆ ಹೊಸದಾಗಿ ಒಬ್ಬರು ಮ್ಯಾನೇಜರ್ ಬಂದರು. ಆ ಮ್ಯಾನೇಜರ್ ಬರೋ ಹೊತ್ತಿಗೆ ಅದು ಮ್ಯಾನೇಜರ್ಗಿಂದ ಸೀನಿಯರ್ ಮ್ಯಾನೇಜರ್ ಬ್ರಾಂಚ್ಗೆ ಅಪ್ಗ್ರೇಡ್ ಆಯಿತು ನಮ್ಮ ಬ್ಯಾಂಕು. ಸರಿ. ಹಾಗಾಗಿ ಅವರು ಸೀನಿಯರ್ ಮ್ಯಾನೇಜರ್ ಆಗಿ ಬಂದರು. ಅವರು ನನ್ನ ಜೊತೆ ಸ್ವಲ್ಪ ಸಲಿಗೆಯಿಂದ ಇದ್ದರು. ರಂಗಸ್ವಾಮಿ ಅಂತ, ಅವರು ಕೊಳ್ಳೇಗಾಲದವರು. ಅವರು ಅಣ್ಣವ್ರ ಕುಟುಂಬಕ್ಕೆ ಭಾಳ ಪರಿಚಯ ಅಂತೆ ಹಿಂದೆನೇ, ಯಾಕೆಂದರೆ ಕೊಳ್ಳೇಗಾಲ ಆ ಭಾಗದವರಲ್ಲ. ಹಾಗಾಗಿ ಅವ್ರ ಪರಿಚಯ ಅಂತ ಹೇಳಿದರು. ಆಮೇಲೆ ನನಗೆ ಹೇಳಿದ್ರು ಅವರು, ಸರ್ ನೀವು ಮನೆ ಮಾಲೀಕರು ಅಂತ ನಾನು ಪರಿಚಯ ಮಾಡಿಸ್ತೀನಿ, ನಮ್ಮ ಬ್ರ್ಯಾಂಚ್ ಅಪ್ಗ್ರೇಡ್ ಆಗಿದೆ, ನಾನೀಗ ಬೆನ್ಸ್ ಕಾರ್ ಒಂದನ್ನು ಒಬ್ಬ ಗ್ರಾಹಕರಿಗೆ ಕೊಡುವಷ್ಟು ನನಗೆ ಸಾಮರ್ಥ್ಯ ಬಂದಿದೆ, ನಮ್ಮ ಮೊದಲನೇ ಬೆನ್ಸ್ ಕಾರನ್ನು ಅಣ್ಣವ್ರಿಗೆ ಆಫರ್ ಮಾಡೋಣ, ಬನ್ನಿ ಹೋಗೋಣ ಅಂತ ಕರೆದ್ರು. ಅದು ದೀಪಾವಳಿಯ ದಿನ ಬೆಳಗ್ಗೆ. ಅಂದರೆ ಯಾವುದೇ ಹೆಚ್ಚಿನ ಪೇಪರ್ ವರ್ಕ್ ಇಲ್ಲದೆ ಅವರ ವಿವೇಚನಾ ಕೋಟಾದಡಿ ಕೊಡುವಂಥದ್ದು. ಆ ಹೆಗ್ಗಳಿಕೆ ಅಣ್ಣವ್ರಿಗೆ ಕೊಟ್ವಿ ನಾನು ಅಂತ ಹೇಳ್ಕೊಳ್ಳೋದು ನನಗೆ ಸಿಗಲಿ ಅನ್ನೋದು ಮ್ಯಾನೇಜರ್ ಆಫರು. ಸರಿ, ನನಗೊಂದು ಸುದೈವ, ಈಗ ರಾಜ್ಕುಮಾರ್ ಅವ್ರ ಮನೆಗೆ ನಾನು ಯಾವತ್ತೂ ಒಳಗಡೆ ಹೋಗಿರಲಿಲ್ಲ. ಸೊ ಮ್ಯಾನೇಜರ್ ಅವರು ಕರ್ಕೊಂಡು ಹೋಗ್ತಿದ್ದಾರೆ, ಹೋಗೋಣ ಅಂತ ಹೋದ್ವಿ. ಬಹುಶಃ ನನ್ನ ಜೀವನದ ಭಾಳ ದೊಡ್ಡ ಒಂದು ಬದುಕಿನ ಅವಿಸ್ಮರಣೀಯ ದಿನ ಅಂಥೇಳಿ ನಾನು ಅದನ್ನು ಕರ್ಕೊಳ್ತೀನಿ. ಹೋದಾಗ ಯಥಾಸ್ಥಿತಿ ಅವ್ರ ಮನೆಯಲ್ಲೇ ಕುಳಿತಿದ್ರು. ನಾವು ನಮಸ್ಕಾರ ಮಾಡಿದ್ರು. ಆಮೇಲೆ ತಕ್ಷಣಕ್ಕೆ ಅವರು, ಓ ನೀವು ನಮ್ಮ ಕಾರ್ಡ್ನವರು ಅಂತೇಳಿ ಅವರನ್ನು ಗುರುತು ಹಿಡಿದ್ರು. ನಮ್ಮ ಕಾರ್ಡ್ನವರು? ಅವ್ರು ಹಂಗೆ ಮಾತಾಡ್ತಿದ್ರು ಅಲ್ಲಿ, ನಮ್ಮ ಕಾರ್ಡ್ನವರು ಅಂತ. ನಾನು ರಂಗಸ್ವಾಮಿ ಅವ್ರ ಕಡೆ ನೋಡಿದೆ, ಅಣ್ಣವರು ಏನು ನಮ್ಮ ಭಾಗದವ್ರನ್ನೆಲ್ಲ, ಚಾಮರಾಜನಗರದ ಕಡೆಯವ್ರನ್ನೆಲ್ಲ ನಮ್ಮ ಕಾರ್ಡ್ನವರು ಅಂತಲೇ ಪರಿಚಯ ಮಾಡ್ಕೊಂಡು ಮಾತನಾಡ್ತಾರೆ ಅಂತ ಹೇಳಿದೆ. ತೀರಾ ಅಲ್ಲಿ ಯಾವ ಸಂಭ್ರಮ, ಇನ್ನೊಂದು ಸಿನಿಮಾ ನಟರ ಅಥವಾ ಸೂಪರ್ ಸ್ಟಾರ್ಗಿರಿ ಏನೂ ಕಾಣಿಸ್ಲಿಲ್ಲ. ಅಲ್ಲೊಂದು ಕೇನ್ ಸೆಟ್, ಬೆತ್ತದ ಕುರ್ಚಿ ಇತ್ತು, ಅದು ಸೆಟ್ ಹಾಕಿದ್ರು. ಆ ಸಿಂಗಲ್ ಚೇರ್ ಮೇಲೆ ಅಣ್ಣವರು ಕಾಲು ಮಾಡಿಸ್ಕೊಂಡು ಕೂತಿದ್ರು. ಇದಾಗಿದ್ದು ವೀರಪ್ಪನಿಂದ ಅವರು ಹೊರ ಬಂದ ನಂತರ ಬಂದು ಆಗ್ತಾನೆ ಅವ್ರು ಇನ್ನೂ ಸುಧಾರಣೆ ಮಾಡಿದ್ರು. ವಾಕಿಂಗ್ ನಿಲ್ಲಿಸಿದ್ರು, ಬರ್ತಾ ಇರಲಿಲ್ಲ ಆಗ. ಆಮೇಲೆ ಏನು ಬಂದ್ರಿ ಅಂತ ಕೇಳಿದರು. ಇವರು, ಮೊದಲು ಸ್ವೀಟ್ ತಿನ್ನಬೇಕು ಅಣ್ಣ, ನನಗೂ ತಿನ್ನಿಸಿ ನೀವು, ನಾನೀಗ ಪ್ರಮೋಷನ್ ಆಗಿದೆ, ಮ್ಯಾನೇಜರಿಂದ ಸೀನಿಯರ್ ಮ್ಯಾನೇಜರ್ ಹುದ್ದೆಗೆ ನಾನು ಬಡ್ತಿ ತೊಗೊಂಡು ಸದಾಶಿವನಗರಕ್ಕೆ ಬಂದಿದ್ದೇನೆ. ನನಗೀಗ ಒಂದು ಬೆನ್ಸ್ ಕಾರನ್ನು ಯಾರಿಗಾದರೂ ಒಬ್ಬ ಗ್ರಾಹಕನಿಗೆ ಕೊಡೋದಕ್ಕೆ ನನಗೆ ಇದಿದೆ, ನಿಮ್ಮ ಮೂಲಕ ಅದನ್ನು ಆರಂಭ ಮಾಡಬೇಕು ಅಂತ ಇದ್ದೀನಿ, ಹಾಗಾಗಿ ನೀವು ಒಪ್ಪಿಗೆ ಕೊಡಬೇಕು ಅಂತಂದರು. ನಾನು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೆ. ಅಣ್ಣವ್ರು ನೋಡಿದ್ರೇ ಒಂದು ದೊಡ್ಡ ಸಂಭ್ರಮ, ನಮಗಿನ್ನು ಮಾತೆಲ್ಲ ಹೊರಡುತ್ತೆ. ಸೊ ಹಂಗೆ ನೋಡ್ತಾ ಇದ್ದೆ. ಅವರು ನೋಡಿ, ಮ್ಯಾನೇಜರ್ ಹೇಳಿದ್ದನ್ನು ನೋಡಿ ನಕ್ಕಿದ್ರು. ಹೌದಾ, ನಮಗೆ ಯಾಕೆ ಬೇಕು ಕಾರು ಅಂಥೇಳಿ 2 ಮಂಡಿಗಳನ್ನ ಉಜ್ಕೊಂಡು ಹಂಗೆ ಕೂತ್ಕೊಂಡ್ರು. ಆಮೇಲೆ ಇವರು, ಅಣ್ಣ ನೋಡಿ, ಅದು ನೀವು ಹೆಂಗೆ ಹೇಳಿದ್ರೆ ನಾನು ಪೇಪರ್ಸ್ ಎಲ್ಲ ತಂದುಬಿಡ್ತೀನಿ ಮಾಡಿ ಅಂತ. ಒಂದು ಶಾಕಿಂಗ್ ನ್ಯೂಸ್ ಏನು ಅಂದರೆ ಸರ್, ನನಗೆ ಅಣ್ಣವ್ರನ್ನ ಅಂತಂದರೆ ನಮ್ಮ ಕಲ್ಪನೆ ಬೇರೆ ಇತ್ತು. ಒಬ್ಬ ಸಾಂಸ್ಕೃತಿಕ ಜೀವಿ, ಒಬ್ಬ 4ನೇ ಕ್ಲಾಸ್ ಓದಿರೋರು, ಇನ್ನೊಬ್ರು ಅವ್ರು ಅಣ್ಣವರೇ ಹೇಳ್ಕೊಂಡಿದ್ದಾರೆ, ನನಗೇನೂ ಗೊತ್ತಿಲ್ಲಪ್ಪ, ಎಲ್ಲ ಹೇಳಿದ್ರು ನನ್ನನ್ನು ಮಾಡಿಸಿದೆ ನಾನು. ತಕ್ಷಣ ಅವ್ರೊಂದು ಮಾತು ಹೇಳಿದ್ರು ಮ್ಯಾನೇಜರ್ ಅವ್ರಿಗೆ, ಈ ಬೆನ್ಸ್ ಕಾರ್ ಸಸ್ಪೆನ್ಷನ್ಗಿಂತ BMW ಹೊಸ ಮಾಡಲದು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಹೇಗೆ
ಅಂದ್ಬಿಟ್ರು. ಇವ್ ನನ್ನ ಜೊತೆ ಬಂದಂಥ ರಂಗಸ್ವಾಮಿಯವರು ಸೀನಿಯರ್ ಮ್ಯಾನೇಜರ್ಗೆ ಗಾಬರಿ ಹಿಡ್ದೋಯ್ತು. ಅಣ್ಣವ್ರಿಗೆ ಕಾರಿನ ಸಸ್ಪೆನ್ಷನ್ ಬಗ್ಗೆನೂ ಇಷ್ಟೊಂದು ಜ್ಞಾನ ಇದೆಯಲ್ಲ ಅಂತ. ಪುನಃ ಇನ್ನೊಂದು ಮಜಲು, ಅಣ್ಣವ್ರಿಗೆ ಬೇರೆ ವಿಚಾರಗಳ ಬಗ್ಗೆನೂ ಎಷ್ಟು ಅಪ್ಗ್ರೇಡ್ ಆಗ್ತಾಯಿದ್ರು, ಮತ್ತು ಅದನ್ನೆಲ್ಲೂ ತೋರಿಸ್ಕೊಳ್ತಾನೂ ಇರಲಿಲ್ಲ. ನನಗೆ ಗೊತ್ತಿದೆ ಅನ್ನೋಂಥದ್ದನ್ನು ತೋರಿಸ್ಕೊಳ್ತಾನೂ ಇರಲಿಲ್ಲ. ನೀವು ಹೇಳಿದ ಈ ಘಟನೆಯನ್ನು ಕೇಳಿದಾಗ ನಮ್ಮ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಒಂದು ವಿಚಾರವನ್ನು ಹೇಳಿದ್ವು. ರಾಜ್ಕುಮಾರ್ ಅವರಿಗೆ ಸರ್ಕಾರದಿಂದ ವಿವೇಚನಾ ಕೋಟ ಆ ಮೂಲಕ ಒಂದು BDS ಸೈಟ್ ತಗೊಳ್ಳುವಂಥ ಅವಕಾಶ ಇತ್ತು. ನಿರ್ದೇಶಕ ಭಗವಾನ್ ಅವರು ಅರ್ಜಿ ತೊಗೊಂಡೋಗಿ ನೀವು ಸೈನ್ ಹಾಕಿ ಕೊಡಿ ಸಾಕು, ನಿಮಗೆ ಸೈಟ್ ಕೊಡ್ತಾರೆ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು ಓದ್ತಾರೆ. ಓದಿದಾಗ ನನಗಾಗಲಿ ನನ್ನ ಮಕ್ಕಳಿಗಾಗಲಿ ನನ್ನ ಕುಟುಂಬಕ್ಕಾಗಲಿ ಯಾವುದೇ ನಿವೇಶನ ಬೆಂಗಳೂರಿನಲ್ಲಿ ಇಲ್ಲ ಅಂತ ಡಿಕ್ಲೇರ್ ಮಾಡಿ ಸೈನ್ ಹಾಕಬೇಕು. ಇದು ಸುಳ್ಳಲ್ವಾ? ನನಗೆ ನನ್ನ ಮಕ್ಕಳಿಗೆಲ್ಲ ಇದೆ ಅಲ್ವಾ, ಆದ್ದರಿಂದ ಈ ಸೈಟನ್ನು ನಾನು ತೊಗೊಳ್ಳೋದಿಲ್ಲ ಅಂಥೇಳಿ ರಿಜೆಕ್ಟ್ ಮಾಡೋದು. ಈ ಥರದ ಸಿನಿಮಾ ಕಲಾವಿದರನ್ನು ನಾವು ಎಷ್ಟು ಜನರನ್ನು ನೋಡಬಹುದು ಇವತ್ತಿನ ಕಾಲದಲ್ಲಿ. ಯಾಕೆಂದರೆ ಬೆಂಗಳೂರಿನಲ್ಲಿ ಒಂದು BDS ಸೈಟ್, ಅದು ಅಣ್ಣವರು ಕೇಳಿದ್ದಿದ್ರೆ ವಿವೇಚನಾ ಕೋಟದಲ್ಲಿಂದರೆ 50-80 ಸೈಜಿನ ಸೈಟೇ ಕೊಡ್ತಾಯಿದ್ರು. ಆವತ್ತಿನ ಕಾಲಕ್ಕೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಬೆಂಗಳೂರಿನ ಒಳಭಾಗದಲ್ಲೇ ನಿವೇಶನಗಳು ಸಿಗ್ತಾ ಇದ್ದಿದ್ದು BDS. ಅಂದರೆ ಎಷ್ಟು ಕೋಟಿಗಳಿಗೆ ಬಾಳ್ತಾ ಇತ್ತು. ಆದರೆ ನಾನು ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ಅವರು ಅದನ್ನು ರಿಜೆಕ್ಟ್ ಮಾಡಿದ್ರು. ನಿಜ ಸರ್, ನಿಜ. ಇದು ನಂತರ ನನಗೆ ಅಲ್ಲೇ ಕುಳಿತುಕೋಬೇಕು ಅನ್ನಿಸ್ತು. ಆಮೇಲೆ ನಮ್ಮ ರಂಗಸ್ವಾಮಿಯವರು ನಾನು ಹೊರಡ್ತೀನಿ ಅಂದರು. ಸರ್ ನೀವು ಹೊರಡಿ, ನಾನು ಸ್ವಲ್ಪ ಹೊತ್ತು ಇದ್ದು ಬರ್ತೀನಿ ಅಂತಂದೆ. ಆಗ ನಾನು ಅಣ್ಣವರು ಇಬ್ಬರೇ ಇದ್ವಿ. ಮಧ್ಯೆ ಪಾರ್ವತಮ್ಮ ಅವರು ಲಾಡು ತಂದುಕೊಟ್ರು. ಯಾಕೆಂದರೆ ದೀಪಾವಳಿ ಇದ್ದಿದ್ದರಿಂದ ಲಾಡು ತಂದುಕೊಟ್ರು. ಶಿವರಾಜ್ ಕುಮಾರ್ ಬರೋರು, ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೋಗೋರು. ಅವ್ರ ಕುಟುಂಬದವರೆಲ್ಲ ಬರೋದು ಹೋಗೋದು ನಡೀತಿತ್ತು. ನಾವು ಮಾತುಕತೆ ಶುರು ಮಾಡ್ಕೊಂಡ್ವಿ. ನಾನೊಬ್ಬ ಕೇಳಗನಾಗಿದ್ದೆ, ಅವ್ರು ಕೇಳ್ತಾಯಿದ್ರು. ಸುಮಾರು 2 ತಾಸು ಕೊಳ್ತಿದ್ದೆ ನಾನು ಅವ್ರ ಜೊತೆ ಒಬ್ಬನೇ. 2 ತಾಸಿನಲ್ಲೂ ಕೂಡ ಎಲ್ಲೂ ಕೂಡ ಸಿನಿಮಾ ಬಗ್ಗೆ ಅವ್ರು ಮಾತನಾಡಲಿಲ್ಲ. ಸಿನಿಮಾ ಬಗ್ಗೆ ನಾನೂ ಪ್ರಶ್ನೆ ಮಾಡಲಿಲ್ಲ, ಅವರೂ ಮಾತನಾಡಲಿಲ್ಲ. ಆಗ ನಾನು ಓದಂಥ ಕಾಲಘಟ್ಟದಲ್ಲಿ ಆ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಇತ್ತು ಸರ್. ನಾನು ಆರಂಭ ಮಾಡಿದೆ ಅಷ್ಟೇ. ನಮ್ಮ ತಾಯಿಯವರು ಟಿ ನರಸೀಪುರ ಅನ್ನೋರೆ, ನಿಮ್ಮ ಹೌದೇ ಅವರು ನಮ್ಮ ಕಾಡಿನವ್ರೇನಾ, ತಾಯಿಯವರು ನಮ್ಮ ಕಾಡಿನವ್ರೇನಾ ಅಂಥೇಳಿ ಶುರು ಮಾಡಿದ್ರು. ನೋಡಿ, ನನಗೆ ಭಾಳ ಬೇಸರ ಆಗ್ತದೆ. ನಾವು ಸಣ್ಣವರಿದ್ದಾಗ ಈ MML ಕುಳಿತು ನಾವು ಆಟ ಆಡಿಕೊಂಡು ಆ ನೀರಿನಲ್ಲೆಲ್ಲ ಆಟ ಆಡ್ತಾ ಇದ್ವಲ್ಲ, ಆ ಕುಂಟೆಗಳು ಬತ್ತೋಗಿದೆಯಂತೆ. ಆ ಎಮ್ಮೆಗಳಿಗೆ ನೀರಿನ ಕೊರತೆ ಆಗಿಬಿಟ್ಟಿದೆಯಂತೆ. ಭಗವಂತ, ನಾವು ಏನು ಮಾಡಂಗಿದ್ದೀವಿ ನಾವು? ಈ ರೀತಿಯ ವಿಚಾರಗಳನ್ನು, ಜಾನುವಾರುಗಳ ವಿಚಾರನ, ಬಡವರ ಚಿಂತನೆಯನ್ನು, ಬರಗಾಲದ ವಿಚಾರವನ್ನು, ಜನಸಾಮಾನ್ಯರು ಈ ಬರಗಾಲದಲ್ಲಿ ಎಷ್ಟು ಪಡಪಾಡ್ಲು ಪಡಬಹುದು ಅನ್ನೋಂಥದ್ದನ್ನು, ಈ ನೋವಿನ ವಿಚಾರಗಳನ್ನೇ ನಾವು ಮಾತನಾಡ್ತಾ ಕುಳ್ತಿದ್ವೇ ಹೊರತು ಸಿನಿಮಾ ರಂಗದ ಬಗ್ಗೆ ಮಾತನೇ ಆಡಲಿಲ್ಲ. ಇದ್ರ ಮಧ್ಯೆ ಒಂದು ದೊಡ್ಡ ವಿಚಾರ ನಡೀತು ನನಗೆ. ಅಂದರೆ ಜ್ಞಾನೋದಯ ಆದ ರೀತಿಯಲ್ಲಿ ಆಗಿದ್ದೇನು ಅಂತಂದರೆ, ಕಾಲು ಮಡ್ಸ್ಕೊಂಡು ಕೂತಿದ್ರು, ಕಾಲನ್ನು ಬಿಟ್ಟರು. ಕಾಲು ಬಿಡಬೇಕಾದ್ರೆ ಬಾ ಅಂಥೇಳಿ ನೋವು ಅನುಭವಿಸ್ತಾ ಬಿಟ್ಟರು. ನಾನು, ಅಣ್ಣ ನಿಮ್ಮ ಕಾಲು ನೋವನ್ನು ನೋಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ, ತುಂಬ ವೇದನೆ ಆಗುತ್ತೆ ಎಂದೆ. ಅಂಕಲ್ ಬಾ, ಹೇಳಬಾರ್ದು, ಹಾಗೆಲ್ಲ ಹೇಳಬಾರ್ದು. ಇದು ಹೇಳಿದ್ರೆ ಇದು ದೊಡ್ಡ ಪಾಪಕ್ಕೆ ಹೋಗ್ತೀನಿ ನಾನು, ಇದು ನೋವು ಅಂತ ಹೇಳೋಂಗಿಲ್ಲ ನಾನು. ಒಂಥರ ಕಣ್ಬಿಟ್ಟು ಹಾಗೇನೆ ದಿಗ್ಭ್ರಮೆಗೊಳಗಾದೆ. ನೋವು ಹೇಳೋ ಥರ ಹೇಳೋಂಗಿಲ್ಲ ಅಂದರೆ ಅರ್ಥ ಏನು ಅಂಥೇಳಿ. ಆಮೇಲೆ ಅವರೇ ಮುಂದುವರಿಸಿದ್ರು. ಅವರು ವೀರಪ್ಪನ್ ಅಂತ ಹೇಳ್ತಿರ್ಲಿಲ್ಲ ನನ್ನ ಹತ್ರ ಮಾತನಾಡುವಾಗ. ಮತ್ತು ಹೊರಗಡೆ ಇಂಟರ್ವ್ಯೂನಲ್ಲೂ ಕೆಲವು ಕಡೆ ನೋಡಿದ್ದೀನಿ, ಆ ಕಾಡ್ನವನು ಇದ್ನಲ್ಲ ಅಂತ ಹೇಳೋರು ಅವರು. ಆ ಕಾಡ್ನವನು ಕರ್ಕೊಂಡು ಹೋದ್ನಲ್ಲ, ಯಾಕೆ ನಿಮ್ಮ ರಾಜ್ಕುಮಾರನ್ನೇ ಯಾಕೆ ಕರ್ಕೊಂಡು ಹೋದ ಹೇಳಿ ಅಂತ ನನ್ನನ್ನು ಪ್ರಶ್ನೆ ಕೇಳಿದ್ರು. ಅತ್ಯಮೂಲ್ಯ ಪದಾರ್ಥ ಅಂದರೆ ನೀವೇ ಅಲ್ವಣ್ಣ, ನನ್ನನ್ನು ಅತ್ಯಮೂಲ್ಯ ಮಾಡಿದವ್ರು ಯಾರು ಹೇಳಿ ಅಂತಂದರು. ಅದು ದೈವಿ ಸಂಕಲ್ಪ ಅಂದೆ. ಅಲ್ಲ, ಅಭಿಮಾನಿ ದೇವರುಗಳು ನನ್ನನ್ನು ಮಟ್ಟಕ್ಕೆ ಏರಿಸಿದರು. ಅವನಿಗೆ ಏನೋ ಪಡಿಬೇಕಾಗಿತ್ತಲ್ಲ, ಅದು ನನ್ನಿಂದ ಪಡೆಯೋಕ್ಕೆ ಸಾಧ್ಯ. ಯಾಕೆ ಅಂತಂದರೆ ಈ ಅಭಿಮಾನಿ ದೇವರುಗಳು ಇವ್ರನ್ನ ನಂಬ್ತಾರೆ. ಸೊ ನಾನು ಇವ್ರನ್ನೇ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಕೆಲಸ ನಿಭಾಯಿಸ್ಕೋಬೋದು ಅಂಥೇಳಿ ಅಲ್ಲಿ ಏನೋ ಆಯಿತು ಬಿಡಿ. ಈಗ ಅವನು ನನ್ನನ್ನು ಕರ್ಕೊಂಡೋಗಿದ್ದಕ್ಕೆ ಕಾರಣ ಏನಾದರೂ ಮೂಲ ಹುಡುಕಿದ್ರೆ ನಾನು ಯಾರನ್ನು ದೂಷಣೆ ಮಾಡ್ದಂಗಾಗತ್ತೆ? ಅಭಿಮಾನಿಗಳನ್ನ ದೂಷಣೆ ಮಾಡ್ದಂಗಾಗತ್ತೆ. ಹಾಗಾಗಿ ಈ ಪಾಪದ ಕೆಲಸ ನಾನು ಮಾಡೋದಿಲ್ಲ. ಇದು ಕೂಡ ವರನೇ ಅಂಥೇಳಿ ಅವ್ರ ಮಂಡಿನ ಮುಟ್ಕೊಂಡು 2 ಕೈಗೆ ನಮಸ್ಕಾರ ಮಾಡಿದರು. ಆಗ ನಾನು ಅನಿಸ್ಕೊಂಡಿದ್ದು, ಯಾಕೆಂದರೆ ನಾನು
MA ಪೊಲಿಟಿಕಲ್ ಸೈನ್ಸ್ ಓದಬೇಕಾದ್ರೆ ಒಂದು 120 ಜನ ತತ್ವಜ್ಞಾನಿಗಳನ್ನು ಓದ್ತೇವೆ ನಾವು. ಆ ದಾರ್ಶನಿಕರ ಕೊನೆ ಮಾತುಗಳು ಬಹುಶಃ ಹೀಗೆ ಇರ್ತವೆ. ಅವರ ತತ್ವಜ್ಞಾನದ ಒಟ್ಟು ತಾತ್ಪರ್ಯಗಳು ನಾವು ಯಾರನ್ನೂ ದೂಷಿಸಬಾರದು, ಏನು ಬರುತ್ತೆ ಅದು ನಾವೇ ಕಾರಣರಾಗಿರ್ತೇವೇನೋ ಅನ್ನೋಂಥದ್ದನ್ನು ಒಬ್ಬ ಶಿಕ್ಷಿತ ಅಂತ ಹೇಳ್ಕೊಳ್ಳೋವಂಥವ್ರು ಇಷ್ಟು ದೊಡ್ಡ ತತ್ವಜ್ಞಾನಿ ಕೂಡ ರಾಜ್ಕುಮಾರಲ್ಲಿ ಅಡಗಿದ್ರು ಅನ್ನೋದು ಪುನಃ ಅದೊಂದು ಸಾಕ್ಷಾತ್ಕಾರ ನನಗೆ. ನಿಮ್ಮ ಕುಟುಂಬದ ಹಿನ್ನೆಲೆ, ನಿಮ್ಮ ಜೀವನದ ಮೇಲೆ, ನಿಮ್ಮ ವ್ಯಕ್ತಿತ್ವದ ಮೇಲೆ ರಾಜ್ಕುಮಾರ್ ಅವರು ಬೀರಿರುವ ಪ್ರಭಾವ, ಯಾಕೆಂದರೆ ನಮ್ಮ ತಲೆಮಾರಿನವರೆಲ್ಲರೂ ಅವರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವಿತರಾಗಿರುವವರು. ಅವರ ಭಾಷಾ ಬಳಕೆ ಇರಬಹುದು, ಸಜ್ಜನಿಕೆ ಇರಬಹುದು, ಒಳ್ಳೆಯ ನಡತೆ ಇರಬಹುದು, ಎಲ್ಲವನ್ನೂ ಅವರಿಂದ ಬೇಕಾದಷ್ಟು ಜನ ಕಲ್ತಿದ್ದಾರೆ. ಜನ ಏನಾದರೂ ಮಾತಾಡಲಿ, ನಮ್ಮ ಈ ಚಾನಲ್ನಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮಗಳೇ ಸಾಕ್ಷಿ. ಅಲ್ಲಿ ಎಷ್ಟೋ ಜನ ಹೇಳ್ಕೊತಾರೆ ರಾಜ್ಕುಮಾರ್ ಅವರಿಂದ ನಾವು ಬೇಕಾದಷ್ಟು ಕಲ್ತಿದ್ದೀವಿ. ಇನ್ನು ಕೆಲವರು ಇವತ್ತಿನ ಪೀಳಿಗೆಗೆ ರಾಜ್ಕುಮಾರ್ ಅವರ ಸಿನಿಮಾ ತೋರಿಸಿ ನಾವು ಬದುಕೋದು ಹೇಗೆ ಅಂತ ಕಲಿಸ್ತಾ ಇದ್ದೀವಿ. ಅದು ಆಶ್ಚರ್ಯ ಆಗೋದೇನು ಅಂದರೆ ತಮಿಳು ಮಾತೃಭಾಷೆ ಮಾತಾಡೋರು, ತೆಲುಗು ಮಾತೃಭಾಷೆಯವರು, ಇಂಥವರು ಎಷ್ಟೋ ಜನ ಹೇಳ್ತಾರೆ ನಿಜ ಸರ್, ನಿಜ, ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸ್ತೀವಿ ಅಂತ. ನಿಜ ಅದು, ನಿಜ ಅದು. ನನ್ನ ಜೀವನದಲ್ಲಿ ರಾಜ್ಕುಮಾರ್ ಅವರ ಪ್ರಭಾವ ತುಂಬ ಇದೆ. ಅದನ್ನು ನಾನು ಯಾವುದೇ ಸಂಕೋಚ ಇಲ್ಲದೆ ಹೇಳ್ಕೊತೀನಿ. ನೀವು ಸರಿಸುಮಾರಾಗಿ ನಮ್ಮ ಕಾಲಘಟ್ಟದವರೇ, ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಅವರು? ಪ್ರಭಾವ ಅನ್ನೋದಕ್ಕಿಂತ ನಾವೇನಾದರೂ ನಮ್ಮಲ್ಲಿ ಒಳ್ಳೆತನ ಇದ್ದರೆ ಅದು ಅಣ್ಣವರಿಂದ ಬಂದಂಥ ಬಳುವಳಿ ಅಂತಲೇ ತಿಳ್ಕೊಬೋದು. ಏಕೆಂತಂದರೆ ನಾವು ಸಿನಿಮಾ ನೋಡೋಕೆ ಅರ್ಥ ಮಾಡ್ಕೊಳ್ದೇ ಇರೋಂಥ ಕಾಲಘಟ್ಟದಲ್ಲೇ ನಮ್ಮ ತಂದೆಯವ್ರದ್ದು ವಿಚಾರ ಹೇಳ್ಬಿಡ್ತೀನಿ ನಿಮಗೆ. ನಮ್ಮ ತಂದೆಯವರು ಅಣ್ಣವ್ರಿಗಿಂತ 2 ವರ್ಷ ಹಿರಿಯವರು ಅಷ್ಟೇ. ಅಂದರೆ ಅವರಿಬ್ಬರು ಒಂದೇ ಕಾಲಮಾನದವರು. ಅವರು ಈ ಅಣ್ಣವರ ಸಿನಿಮಾಗಳು ಅವೆಲ್ಲ ಬಂದಾಗ ಅವರು ಗಮನಿಸೋರು ಏನು ನಡೀತಿದೆ, ಏನು ಮಾಡ್ತಿದೆ ಅಂತ. ಮತ್ತು ನಮ್ಮ ತಾತ, ನಮ್ಮ ಅಜ್ಜಿ ಅಣ್ಣವರ ಭಾಳ ದೊಡ್ಡ ಅಭಿಮಾನಿಗಳು. ನಮಗೆ ಈ ಚಂದಮಾಮದ ಕಥೆಗಳ ರೀತಿಯಲ್ಲಿ ಜನಪದ ಕಥೆಗಳು ಇದನ್ನೆಲ್ಲ ಹೇಳ್ತಾ ಮಲಗಿಸೋರು. ನಮಗೆ ಮಧ್ಯದಲ್ಲಿ ನಾವೆಲ್ಲ ಸಣ್ಣವರಾಗಿದ್ದಾಗ ನಮ್ಗೆ ಸಿನಿಮಾ ಕಥೆನೂ ಹೇಳ್ತಾತ ಅಂತ ಹೇಳ್ತಿದ್ವಿ ನಾವು. ನನಗೆ ಈಗ ನಾನು ಕೇಳಿದಂಥ ಮೊಟ್ಟ ಮೊದಲ ಸಿನಿಮಾ ಕಥೆ ನನಗೆ ಈಗಲೂ ಜ್ಞಾಪಕ ಇದೆ. ಮಣ್ಣಿನ ಮಗನ ಸಿನಿಮಾ ಕಥೆ ಹೇಳಿದರು. ಮಣ್ಣಿನ ಮಗ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಒಬ್ಬಂಟಿಯಾಗಿ ಒಂದು ಬಾವಿ ತೋಡೋವಂಥ ಸನ್ನಿವೇಶ ಇದೆ. ನಾನು ಸ್ವಲ್ಪ ಪ್ರೌಢಾವಸ್ಥೆ ಬಂದ ಮೇಲೆ ನಾನು ಆ ಸಿನಿಮಾ ನೋಡಿದೆ. ಬಟ್ ನಮ್ಮ ಕತೆ ಹೇಳ್ಬೇಕಾದ್ರೆ ನಮ್ಮ ತಾತ ಅವರು ಇದನ್ನು ಭಾಳ ರೋಚಕವಾಗಿ ಹೇಳೋರು, ಕಣ್ಣು ಕಟ್ಟೋ ರೀತಿಯಲ್ಲಿ. ನಾಯಿ ಒಂದು ಅವರಿಗೆ ಸಹಾಯ ಮಾಡುತ್ತೆ. ಕೆಳಗಡೆ ಮಣ್ಣೆತ್ತು ಹಾಕಿದ್ರೆ ನಾಯಿ ಹಗ್ಗನ ಹೇಳ್ಕೊಂಡು ಮಣ್ಣನ್ನು ಹೊರಗಡೆ ಸುರಿಯುವಂಥ ಸಹಕಾರ ಮಾಡ್ತಾ ಇರುತ್ತೆ. ಈ ಮಣ್ಣಿನ ಮಗನ ಕಥೆನ ನಾವು ಆಗ್ಲೇ ನಮ್ಮ ತಾತವ್ರು ಹೇಳೋರು. ಹಾಗಾಗಿನೇ ಸಣ್ಣ ವಯಸ್ಸಿನಲ್ಲೇ ಅಣ್ಣವರು ಅಥವಾ ರಾಜ್ಕುಮಾರ್ ಅವರು ಅಂತಂದರೆ ಏನೋ ಒಂದು ದೊಡ್ಡ ಪ್ರಭಾವ ಇತ್ತು. ಮತ್ತು ನಮ್ಮ ಇಡೀ ಕುಟುಂಬ ಹೆಂಗೆ ಅಂತಂದರೆ ಒಂದು 14-15 ಜನ ಇದ್ವಿ ನಮ್ಮ ಕುಟುಂಬದಲ್ಲಿ. ನಮ್ಮ ತಂದೆಯವರು ಮೂಲತಃ ರಾಜಕಾರಣದ ಹಿನ್ನೆಲೆಯಿಂದ ಬಂದಂಥವ್ರು. 2ನೇ ಸಾರ್ವತ್ರಿಕ ಚುನಾವಣೆಯಲ್ಲೇ ಅವರು ಶಾಸಕರಾಗಿದ್ದಂಥವ್ರು ಬೆಂಗಳೂರು ಭಾಗದಲ್ಲಿ. ಹಾಗಾಗಿ ಅವರು ಹೆಚ್ಚು ತಂದೆಯವರ ಹೆಸರು, ನಮ್ಮ ತಂದೆಯವರ ಹೆಸರು ವೈ ರಾಮಕೃಷ್ಣ ಅಂತ ಸರ್. ಅವರು ಸುಮಾರು ಒಂದು 6 ಬಾರಿ ಶಾಸಕರಾಗಿದ್ದರು ಬೆಂಗಳೂರು ಭಾಗದಲ್ಲಿ. 1 ಬಾರಿ MP ಕೂಡ ಆಗಿದ್ದರು. ಅವರು ಯಾವಾಗಲೂ ಒಂದು ರೀತಿಯಲ್ಲಿ ನಿಮ್ಮ ರಾಜ್ಕುಮಾರ್ಗಿಂತ ನಾನೇನು ಕಡಿಮೆ ಅಂತ ಅನ್ನೋರು. ಅಂದರೆ ಅವರು ಕೂಡ ಭಾಳ ತತ್ವನಿಷ್ಠವಾದಂಥ ರಾಜಕಾರಣ ಮಾಡಿದಂಥವ್ರು. ಅವರ ಪ್ರಭಾವಗಳು ಯಾವ ರೀತಿ ಇತ್ತು ಅಂತಂದರೆ, ನಾವು ಪದೇ ಪದೇ ರಾಜ್ಕುಮಾರ್ ಅವ್ರ ಬಗ್ಗೆ ನೀವು ಹೇಳಿದ್ರಲ್ಲ, ನಮ್ಮ ಮನೇಲಿ ಚರ್ಚೆ ಮಾಡ್ತಿದ್ವಿ ನಾವು. ತುಂಬ ಸರಿ ಬಂಗಾರದ ಮನುಷ್ಯದ ವಿಷಯ ಪ್ರಸ್ತಾಪ ಆಗಿತ್ತು ನಮ್ಮ ಮನೆಯಲ್ಲಿ. ನಿಮ್ಮ ರಾಜ್ಕುಮಾರ್ ಏನು ಬಂಗಾರದ ಮನುಷ್ಯ, ನಾನು ಬಂಗಾರದ ಮನುಷ್ಯ ಅಂತ ಅನ್ನೋರು ತಮಾಷೆಗೆ. ಏಕೆ ನಾವು ವ್ಯವಸಾಯದ ಕುಟುಂಬ ಹಿನ್ನೆಲೆಯಿಂದ. ನಮ್ಮ ತಾಯಿ ಊರಲ್ಲಿ ನಮಗೊಂದು 25 ಎಕರೆ ಜಮೀನಿತ್ತು. ನಮ್ಮ ತಂದೆಯವರು ಅವರು MP ಆಗಿದ್ದಾಗ ನಾನೊಂದು ಪೆಟ್ರೋಲ್ ಬಂಕಿಗೆ ಅರ್ಜಿ ಹಾಕ್ಕೊಟ್ಟಿದ್ದೆ. ಆ ಪೆಟ್ರೋಲ್ ಬಂಕ್ಗೆ ಅರ್ಜಿ ಹಾಕ್ಕೊಂಡ್ರೆ ಆಯಿಲ್ ಸೆಲೆಕ್ಷನ್ ಬೋರ್ಡ್ ಅಂತ ಒಂದು ಕಮಿಟಿ ಇತ್ತು ಆಗಿನ ಕಾಲಕ್ಕೆ. ಆ ಕಮಿಟಿನಲ್ಲಿ ಎದುರುಗಡೆ ಹೋಗಿ ಕುಳಿತುಕೋಬೇಕಾಗಿತ್ತು. ಮೌಖಿಕ ಸಂದರ್ಶನ ಆಗ್ತಿತ್ತು. ಆ ಸಂದರ್ಶನ ಮಾಡೋರಿಗೆ ನಾವೆಲ್ಲರೂ ಸರಿಯಾಗಿ ಹೇಳಿದ್ದೀವಿ ಅಂದರೆ ನಮಗೊಂದು ಪೆಟ್ರೋಲ್ ಬಂಕನ್ನು ಅಲಾಟ್ ಮಾಡೋರು. ಇದು ಪೇಪರ್ ಮೂಲಕ ಬರ್ತಾಯಿತ್ತು. ನಮ್ಮ ತಂದೆ ಯಾವತ್ತೂ ಸ್ವಜನ ಪಕ್ಷಪಾತಿಗಳಲ್ಲ. ನಮ್ಗೆ ಯಾರಿಗೂ ಏನನ್ನೂ ಸಹಾಯ ಮಾಡಿದವರಲ್ಲ. ಅವರು 6 ವರ್ಷ 7 ವರ್ಷ 7 ಬಾರಿ ಅವರು ಅಧಿಕಾರದಲ್ಲಿದ್ದರು. 3 ಅಧಿಕಾರವನ್ನು ಬಳಸ್ಕೊಂಡು ಯಾವತ್ತೂ ಸಹಾಯ ಮಾಡಿಲ್ಲ. ಒಂದು ಅರ್ಧ ಕಾಫಿನೂ ಸರ್ಕಾರದ ಲೆಕ್ಕದಲ್ಲಿ ಕೊಡಿಸ್ದವರಲ್ಲ ನಮಗೆ. ಸರಿ, ನಾನೇನು ಮಾಡಿದೆ, ಈ ಪೆಟ್ರೋಲ್ ಬಂಕ್ಗೆ ಬಂದಿರೋ ಸಂದರ್ಶನ ವಿಷಯ ನಮ್ಮ ತಂದೆಗೆ ಹೇಳಲಿಲ್ಲ. ನಮ್ಮ ತಂದೆ ಆಗಿನ ಕಾಲದಲ್ಲೇ ಭಾಳ ಉನ್ನತ ಶಿಕ್ಷಣ ಪಡೆದಂಥವ್ರು. BA BL ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ಕೊಂಡಿದ್ದಂಥವ್ರು. ಆಮೇಲೆ ಅವರು ಕಾನೂನು ಮಂತ್ರಿಗಳಾಗಿದ್ದರು ಕರ್ನಾಟಕ ಸರ್ಕಾರದಲ್ಲಿ. ಗುಂಡೂರಾಯರ ಕಾಲದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದರು. ಆಗ ರಿಟೈರ್ ಆಗಿ ಬಂದಿದ್ದರು. ಇಂಟರ್ವ್ಯೂ ಹೋದೆ.
ಇಂಟರ್ವ್ಯೂನಲ್ಲಿ ನಾನು ಒಂದು ಪೆಟ್ರೋಲ್ ಬಂಕಲ್ಲಿ 2 ತಿಂಗಳುಗಳ ಕಾಲ ಕೆಲಸ ಮಾಡಿದ್ದೆ. ನಾನು ಟ್ರೈನಿಂಗ್ ತೊಗೊಂಡಿದ್ದೆ. ಅಲ್ಲಿ ಟೆಕ್ನಿಕಲ್ ಆಗಿ ಏನೇನು ಲ್ಯಾಂಗ್ವೇಜಸ್ನ ಬಳಸ್ತಾರೆ, ಪೆಟ್ರೋಲಿನ ಬೈ ಪ್ರಾಡಕ್ಟ್ಗಳು ಅಂದರೆ ಉಪ ಉತ್ಪನ್ನಗಳೇನು, ಅದು ಏನಕ್ಕೆ ಬಳಕೆ ಆಗ್ತದೆ, ಅದನ್ನೆಲ್ಲ ಕೇಳ್ತಾರೆ ಅಲ್ಲಿ ಸಂದರ್ಶನದಲ್ಲಿ. ಅದಕ್ಕೆ ತಯಾರಿ ತೊಗೊಳಕ್ಕಿಂತಲೇ ಎಲ್ಲ ನಾನು ಪೂರ್ಣ ತಯಾರಿ ತೊಗೊಂಡು ಹೋಗಿ ನಾನು ಪಾಸ್ ಮಾಡಿದೆ. ಕೊನೆಗೆ ಅಲ್ಲಿ ಕುಳಿತು ಸಂದರ್ಶನ ಮಾಡ್ತಿದ್ದಂಥ ಮುಖ್ಯ ಅಧಿಕಾರಿ ಯಾರಿದ್ರು, ಅವರು ನಿವೃತ್ತ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು, ಬಾಲಕೃಷ್ಣ ಅಂತಿದ್ದರು. ಅವ್ರು ಕೇಳಿದ್ರು, ಏನು ರೀ ಭಾಳ ಹಣ ಖರ್ಚಾಗುತ್ತಲ್ಲಪ್ಪ, 25 ಲಕ್ಷ ಬೇಕು ನೀನು ಮಾಡೋದಕ್ಕೆ, ಏನು ಮಾಡ್ತಾರೆ ನಿಮ್ಮ ತಂದೆ ಅಂದರು. ನನ್ನ ಮನಸ್ಸು ಜಾಗೃತವಾಗೋಯ್ತು. ನನ್ನ ತಂದೆ ಹೆಸರು ಹೇಳಿದ್ರೆ ಇವ್ರು ಕೊಡ್ತಾರೋ ಇಲ್ವೋ, ಅಥವಾ ನಮ್ಮ ತಂದೆ ಒಪ್ತಾರೋ ಇಲ್ವೋ ಅಂತ ಹೇಳಿ ನಾನು ನಮ್ಮ ತಂದೆ ಹೆಸರನ್ನ ಬರೀ ರಾಮಕೃಷ್ಣ ಅಂತ ಹೇಳಿದೆ. ಅವರು ಇನಿಷಿಯಲ್ ಇದೆಯಾ ಅಂದರು, ಏಕೆಂದರೆ ಅರ್ಜಿನಲ್ಲಿ ಇತ್ತು ವೈ ರಾಮಕೃಷ್ಣ ಅಂತ. ಈಗ MP ಆಗಿದಾರಲ್ಲ ಅವರೇನ್ರಿ ಅಂತ ಕೇಳಿದ್ರು ಗತ್ತಿನಿಂದ. ನಾನು ತಲೆ ಬಗ್ಸಿ ಹೌದು ಅಂದೆ. ಏನ್ರಿ 25 ನಿಮಿಷ ವೇಸ್ಟ್ ಮಾಡಿಸ್ತಲ್ಲಪ್ಪ ನೀನು MP ಮಗ ಅಂತಿದ್ರೆ ನಿನ್ನ ಫೈಲ್ನ ಆಗಲೇ ಮಾಡಿಸ್ತಾ ಇದ್ದಲ್ಲ, ಆಗ ಮೊಬೈಲ್ ಇಲ್ಲದೆ ಇರೋ ಕಾಲ. ಅವ್ರದ್ದೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಇದನ್ನು ಫೋನ್ ಮಾಡಿಸಿ ನನಗೆ, ನಿಮ್ಗೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ನಿಮ್ಮ ತಂದೆಯವ್ರಿಗೆ, ಆದರೂ ನನ್ನ ಹತ್ರ ಅವ್ನು ಕೂಡ ಮಾತನಾಡಲಿ ಅಂತ ಹೇಳಿದ್ರು. ನಾನು ಭಾಳ ಸಂತೋಷದಿಂದ ಮನೆಗೆ ಹೋಗ್ಬಿಟ್ಟು ನಮ್ಮ ತಂದೆಯವ್ರಿಗೆ ಕಾರ್ಡನ್ನು ಕೊಟ್ಟೆ. ಅವರು ಮಲಗಿದ್ರು. ಮಧ್ಯಾಹ್ನ 2 ಗಂಟೆ ಅಷ್ಟು ಮರಗೋದೆ. ದಿಂಬಿನ ಕೆಳಗಡೆ ಇಟ್ಕೊಂಡ್ಬಿಟ್ರು. ನನಗೆ ಅಪಾರವಂತ ಸಿಟ್ಟು ಬಂದ್ಬಿಡ್ತು. ನನ್ನ ಜೀವಮಾನದ ಪ್ರಶ್ನೆನ ಇವರು ಆರಾಮಾಗಿ ದಿಂಬಿನ ಕೆಳಗಡೆ ಇಟ್ಕೊಂಡ್ಬಿಟ್ರಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಫೋನ್ ನೋಡಿ ತಕ್ಷಣ ಬಂದು ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೇನೋ ಅಂತ ನಿರೀಕ್ಷೆ ಇದ್ದೆ. ನನಗೆ ಭಾಳ ಸಿಟ್ಟು ಬಂತು. ಅವತ್ತು ಇಡೀ ದಿವಸ ನಾನು ವಿಚಲಿತನಾಗಿ ನಮ್ಮ ತಾಯಿಯವ್ರ ಹತ್ರ ಹೋಗಿ ದೊಡ್ಡ ಗಲಾಟೆ ಮಾಡಿ, ಆಮೇಲೆ ಅಡುಗೆ ಮನೆಯಲ್ಲಿರೋ ಪಾತ್ರೆನೆಲ್ಲ ಮಾಡಿ ಗಲಾಟೆ ಮಾಡಿದೆ. ನಂತರ ನಮ್ಮ ತಂದೆಯವ್ರು ಮಾರನೇ ದಿವಸ ಬೆಳಗ್ಗೆ ಅವರು ಉಪಹಾರ ತಗೊಳ್ತಾ ಇರ್ಬೇಕಾರೆ ಅವನು ಒಳಗಡೆ ಇದ್ದರೆ ಕರಿ ಅವನ್ನ ಅಂತ ಕರೆದ್ರು. ನಾನು ಹೋದೆ. ನೋಡಪ್ಪ, ಇವೆಲ್ಲ ಪೇಪರ್ನಲ್ಲಿ ಇವೆಲ್ಲ ಬರೋದು ಯಾರಾದರೂ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಬಡ ವಿದ್ಯಾರ್ಥಿಗಳು ಯಾರಾದರೂ ಕಷ್ಟಪಟ್ಟು ಓದಿರೋ ಅಂಥವ್ರು, ನಿರುದ್ಯೋಗಿಗಳಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡಿರ್ತೀವಿ ಸರ್ಕಾರದವರು. ಅದಕ್ಕೂ ಮಂತ್ರಿ ಮಕ್ಕಳು MP ಮಕ್ಕಳುಗಳೇ ಸೆಲೆಕ್ಟ್ ಆಗಿಬಿಟ್ರೆ ಅವ್ರುಗಳ ಪಾಠ ಏನಾಗಬೇಕು? ನೀವು ಇಂಥದಕ್ಕೆಲ್ಲ ಆಸೆಗಳು ಪಡಬಾರ್ದು. ನೀನು ಯಾವಾಗಲೂ ನಿಮ್ಮ ರಾಜ್ಕುಮಾರ ಅಂತೀಯಲ್ಲ, ಊರಿನಲ್ಲಿ 25 ಎಕರೆ ಜಮೀನು ಇದೆಯಲ್ಲ ನಿಮ್ಮ ತಾತನ ಕಾಲದ್ದು, ಹೋಗಿ ಬಂಗಾರದ ಮನುಷ್ಯನ ಥರ ಬೆಳೆ ಹೋಗಿ ನೋಡೋಣ, ನೀನು ಚಾಲೆಂಜ್ ತಗೊಂಡು ನೋಡೋಣ ಅಂತ ಹೇಳ್ಬಿಟ್ರು. ನನ್ನ ಜೀವಮಾನದ ದೊಡ್ಡ ತಿರುವಿದು ಪುನಃ ಅಣ್ಣವ್ರ ಕಾರಣದಿಂದ. ನಾನು ಹೋಗಿ 20 ವರ್ಷಗಳ ಕಾಲ ಅಲ್ಲಿ ಒಬ್ಬ ಪ್ರಗತಿಪರ ರೈತನಾಗಿ ಭಾಳ ಆನಂದವಾದಂಥ ಜೀವನನ ನಾನು ನಡೆಸಿದೆ ಸರ್. ಅಲ್ಲಿ ಸೋಮನಾಥಪುರ ಅಂಥೇಳಿ ಹೊಯ್ಸಳ ಕಾಲದ ದೇವಸ್ಥಾನ ಇದೆ ಸೋಮನಾಥಪುರ, ಅದರ ಪಕ್ಕದಲ್ಲಿ ವ್ಯಾಸರಾಜಪುರ ಅಂಥೇಳಿ, ಆ ವ್ಯಾಸರಾಜಪುರಕ್ಕೆ ಹೊಂದಿಕೊಂಡಂತೆಯೇ ಒಂದು 25 ಎಕರೆ ಅಷ್ಟು ನಮಗೆ ಈ KRS ನೀರಿನ ವರ್ಷಕ್ಕೆ 2 ಬೆಳೆ ಬೆಳೆಯುವಂಥ ನೀರಾವರಿ ಜಮೀನುಗಳಿತ್ತು. ನಾನು ಅದನ್ನು ಬಂಗಾರದ ಮನುಷ್ಯನ ತಲೆಯಲ್ಲಿ ಇಟ್ಕೊಂಡೇನೆ ನಾವು ಅಂದರೆ ಕುಟುಂಬದಲ್ಲಿ ರಾಜ್ಕುಮಾರ್ ಅನ್ನುವಂಥದ್ದು ಕೂಡ ಮಕ್ಕಳನ್ನ ತಿದ್ದೋಕ್ಕಾಗಿರಲಿ, ಬೈಯೋಕ್ಕಾಗಿರಲಿ, ಸರಿದಾರಿಗೆ ತರೋಕ್ಕಾಗಿರಲಿ ಒಂದು ಆಯುಧವನ್ನಾಗಿ ಕೂಡ ರಾಜ್ಕುಮಾರ್ ಅವರು ಬಳಕೆ ಆಗ್ತಿದ್ರು ಅನ್ನೋದಕ್ಕೆ ನನ್ನ ಮನೆಯಲ್ಲಿ ನಾನೇ ಅದಕ್ಕೆ ಸಾಕ್ಷಿಯಾಗಿದ್ದೀನಿ ಸರ್. ಲೋಕೇಶ್ ಅವರೇ, ರಾಜ್ಕುಮಾರ್ ಅವರು ನಡೆದಾಡಿದ ವಾಸ ಮಾಡಿದ ಆ ಸದಾಶಿವ ನಗರದಿಂದ ಅಲ್ಲಿ ವಾಸವಿದ್ದಂಥ ನೀವು ಬಂದು ನಿಮ್ಮ ಒಡನಾಟವನ್ನು ರಾಜ್ಕುಮಾರ್ ಅವರ ಜೊತೆಗೆ ಏನೆಲ್ಲ ರೀತಿಯ ಅನುಭವಗಳಾಯಿತು ಅನ್ನೋದನ್ನು ಬಹಳ ಸ್ವಾರಸ್ಯಕರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ನನಗೂ ಇಂಥ ಪುಣ್ಯಾತ್ಮನನ್ನು ನೆನೆಸ್ಕೊಂಡು ನನ್ನ ಅನುಭವಗಳನ್ನು ಹೇಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆ, ತಮ್ಮ ವಾಹಿನಿಗೆ, ನನ್ನ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.